ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಎಡಿಟಿಂಗ್ ಆ್ಯಪ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಎಡಿಟಿಂಗ್ ಆ್ಯಪಲ್ಲಿ ನೀವೆಲ್ಲ ಥರ ಅನಿಮೇಷನ್ಸು ಮತ್ತು ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ಗಳು ಕೂಡ ಯೂಸ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಎಷ್ಟೋ ಇನ್ಸ್ಟಾಗ್ರಾಮ್ ಯೂಸರ್ಸ್ಗಳು ಈ ಆ್ಯಪ್ನ ಯೂಸ್ ಮಾಡ್ಕೊಂಡು ಅವ್ರ ವೀಡಿಯೋಗಳನ್ನೆಲ್ಲ ಮಿಲಿಯನ್ ಗಟ್ಟಲೆ ವ್ಯೂಸ್ ತೊಗೊಂಡಿರ್ತಾರೆ. ಮತ್ತು ಅದರಲ್ಲಿ ಯಾವ ಥರ ಎಡಿಟ್ ಮಾಡೋದು, ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇನ್ನೊಂದು ಆ್ಯಪ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂದರೆ ನಿಮಗೆ ಪ್ಲೇಸ್ಟೋರಲ್ಲಿ ಕೂಡ ಸಿಗಲ್ಲ ಇದು. ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿ ಟೆಲಿಗ್ರಾಮ್ನಲ್ಲಿ ಈ ಆ್ಯಪ್ನ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಆ್ಯಪಿಗೆ ಕೊಟ್ಟಿರ್ತೀನಿ. ಒಂದೇ ಕ್ಲಿಕ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇನ್ನು ಎಂತಕ್ಕೆ ಲೇಟ್ ಮಾಡೋದು, ಬನ್ನಿ ತೋರಿಸ್ಕೊಡ್ತೀನಿ. ಓಕೆ, ಈ ಆ್ಯಪ್ ಬಂದು ಕ್ಯಾಪ್ಕಟ್ ಅಂತ. ಸೊ ಇದಕ್ಕೆ ನಾನೊಂದು VPN ಕನೆಕ್ಟ್ ಮಾಡ್ಕೊತೀನಿ. ಯಾಕಂದರೆ VPN ಕನೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟೊಂದು ಎಫೆಕ್ಟ್ಸ್ಗಳು, ಟ್ರೆಂಡಿಂಗ್ ಆ್ಯನಿಮೇಷನ್ಸ್ಗಳೆಲ್ಲ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಸೊ ನಾನು VPN ಕನೆಕ್ಟ್ ಮಾಡ್ಕೊತೀನಿ ಫಸ್ಟು. ನೀವು ಯಾವ್ದು ಬೇಕಾದ್ರೂ ಓಪನ್ ಮಾಡ್ಕೋಬೋದು. VPN ಪರ್ಟಿಕ್ಯುಲರ್ ಇಂಥದ್ದೇ ಅಂತ ಏನು ಮೆನ್ಷನ್ ಮಾಡಲ್ಲ. ಓಕೆ, ನಾನು VPN ಕನೆಕ್ಟ್ ಮಾಡ್ಕೊತೀನಿ. ಕನೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬಂದು ಕ್ಯಾಪ್ಕಟ್ ಓಪನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಕ್ಯಾಪ್ಕಟ್ ಆ್ಯಪಿಕ್ ಈ ಥರ ಓಪನ್ ಆಗಿದೆ. ಸೊ ಇದು ನೋಡ್ತಾ ಇರ್ಬೋದು, ಇದು ಪ್ರೋ ವರ್ಷನ್ನು, ಅಂದರೆ ಪ್ರೋ ಆ್ಯಪಿಗೆ. ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟೊಂದು ಆಪ್ಷನ್ಸ್ಗಳಿದೆ. ನಿಮಗೆ ಇದನ್ನೆಲ್ಲ ಡೀಟೇಲಾಗಿ ಹೇಳಬೇಕಂದ್ರೆ ವಿಡಿಯೋ ನಿಮಗೆ ಲೆಂತಿ ಆಗುತ್ತೆ. ಸೊ ನಿಮಗೆ ಮೇನ್ ಟಾಪಿಗೆ ಬರ್ತಿದ್ದೀನಿ ನಾನು. ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ನ್ಯೂ ಪ್ರಾಜೆಕ್ಟ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಯಾವ ಥರ ವಿಡಿಯೋ ಎಡಿಟ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡ್ತಾ ಇರ್ಬೋದು, ನಿಮಗೆ ಎಷ್ಟು ಸೆಕೆಂಡ್ ಬೇಕೋ ಆ ಸೆಕೆಂಡ್ಸ್ ಇಲ್ಲಿ ಟ್ರಿಮ್ ಮಾಡ್ಕೋಬೋದು. ನೋಡಿ, ನನಗೆ ಜಸ್ಟ್ 30 ಸೆಕೆಂಡ್ ಬೇಕು, ಇಟ್ಕೊಂಡಿದ್ದೀನಿ. ವಿಡಿಯೋ ಅಷ್ಟೇ ಇದೆ. ನೋಡ್ತಾ ಇರ್ಬೋದು, ಇಲ್ಲಿ ಎಡಿಟ್ ಇದೆ, ಆಡಿಯೋ ಇದೆ, ಟೆಕ್ಸ್ಟ್ ಇದೆ, ಓವರ್ಲ್ ಇದೆ, ಎಫೆಕ್ಟ್ಸ್ ಇದೆ. ಆಮೇಲೆ ಇದು ಇಮೇಜ್ದು ರೇಷಿಯೋ ಇದೆ, ಅಂದರೆ ಯಾವ ರೇಷಿಯೋದಲ್ಲಿ ಬೇಕು ನಿಮಗೆ. ಯೂಟ್ಯೂಬಲ್ಲಿ ಮಾಡ್ತಿದ್ದಾನೆ ಅಂದರೆ ಯೂಟ್ಯೂಬಲ್ಲಿ ಮಾಡ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ಬೇಕಂದರೆ ಇನ್ಸ್ಟಾಗ್ರಾಮು, ಟಿಕ್ಟಾಕ್ ವೀಡಿಯೋ ಮಾಡ್ತಿದ್ದಾನೆ ಟಿಕ್ಟಾಕಲ್ಲಿ ಹಾಕೊಂಡು ವೀಡಿಯೋ ಮಾಡ್ಬೋದು. ಅಂದರೆ ಟಿಕ್ಟಾಕ್ ರೇಷಿಯೋದಲ್ಲಿ ಕುಣಿಸ್ಕೊಂಡು ವೀಡಿಯೋ ಎಡಿಟ್ ಮಾಡ್ಬೋದು. ಮತ್ತು ಇನ್ನು ಇದೇ ಥರ ಎಷ್ಟೋ ಆಪ್ಷನ್ಸ್ಗಳಿದೆ, ನೋಡ್ತಾ ಇರ್ಬೋದು. ನೋಡಿ, ಮೂವಿ ರೆಸಲ್ಯೂಷನಲ್ಲಿ ಬೇಕಂದರೆ ಮೂವಿ ಇದರಲ್ಲೂ ಸಿಗುತ್ತೆ. ಓಕೆ, ನೆಕ್ಸ್ಟು ನಿಮಗೆ ಫಿಲ್ಟರ್ಸ್ ಕೂಡ ಸಿಗುತ್ತೆ. ಫಿಲ್ಟರ್ಸ್ ಕೂಡ ಎಷ್ಟೊಂದಿದೆ, ನೋಡ್ತಾ ಇರ್ಬೋದು ನೀವು. ವಿಡಿಯೋ ಕ್ವಾಲಿಟಿ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಫೋಕಸ್ಸು, ಪಾರ್ಟಿ ಟೋನಿ, ಅಂಬಲ್ಲು, ಇದೇ ಥರ ಎಷ್ಟೊಂದು ಸಿಗುತ್ತೆ. ಸೊ ನಾನು ನಿಮಗೆ ಏನಂತಕ್ಕೆ VPN ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದರೆ, ನೋಡಿ ಇದೆಲ್ಲ ಬರ್ತಾ ಇದೆ ಅಂದರೆ VPN ಕನೆಕ್ಟ್ ಮಾಡ್ಕೊಂಡಿರೋದ್ರಿಂದ. ಸೊ VPN ಕನೆಕ್ಟ್ ಮಾಡ್ಕೊಂಡ್ರೆ ಈ ಆಪ್ಷನ್ಸ್ಗಳೇನು ನಿಮಗೆ ಶೋ ಆಗೋಲ್ಲ. ನೋಡಿ, ಸ್ಕ್ಯಾರಿ ಇದೆ. ಇದೇ ರೀತಿ ಎಷ್ಟೊಂದು ಟ್ರೆಂಡಿಂಗ್ ಎಫೆಕ್ಟ್ಸ್ಗಳು ಸಿಗುತ್ತೆ. ಅಡ್ಜಸ್ಟ್ ಇಲ್ಲಿ ಬಂದರೆ ನೀವು ವಿಡಿಯೋದು ಬ್ರೈಟ್ನೆಸ್ಗಳು ಮತ್ತು ಇದೇ ರೀತಿ ಎಲ್ಲ ಕೊಟ್ಕೋಬೋದು. ಮತ್ತು ವಿಡಿಯೋ ಕ್ವಾಲಿಟಿ ನೋಡಿ ಫ್ರೆಂಡ್ಸ್, ಇಲ್ಲಿ ರಿಮೂವ್ ಪಿಕ್ಸೆಲ್ಸ್, ಅಂದರೆ ಯಾವ್ದಾದ್ರು ಬ್ಲರ್ ಇರೋ ಇಮೇಜಸ್ನೆಲ್ಲ HD ಆಗಿ ಮಾಡ್ಕೋಬೋದು. ರೆಡ್ಯೂಸ್ ಇಮೇಜ್ ನಾಯ್ಸಸ್ ಎಲ್ಲ ಇದೆ. ಇಮೇಜ್ ಕ್ವಾಲಿಟಿ ನೋಡಿ, HD ಮಾಡ್ಬೋದು ಇಮೇಜಸ್ನ. ಸ್ವಲ್ಪ ಇಲ್ಲಿ ಇಮೇಜ್ ಕ್ವಾಲಿಟಿ ಅಂತ ಇಲ್ಲಿ ರನ್ ಆಗ್ತಿದೆ, ನೋಡ್ತಾ ಇರ್ಬೋದು ಇಲ್ಲಿ 20%. ಸೊ ನಾನು ಇವಾಗ ತೋರಿಸಲ್ಲ ನಿಮಗೆ, ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟು ಸ್ಟಿಕ್ಕರ್ಸಲ್ಲಿ ನೋಡ್ಬೋದು ಎಲ್ಲ ರೀತಿ ನಿಮಗೆ ಟ್ರೆಂಡಿಂಗ್ ಆಗಿರೋಂಥ ಎಮೋಜೀಸು, ಲೈಕ್ಸು, ಅಂದರೆ ಯೂಟ್ಯೂಬ್ಗೆ ಯೂಸ್ ಮಾಡೋವಂಥ ಎಲ್ಲ ಮೇಜಾರಿಟಿ ಆಪ್ಷನ್ಸ್ಗಳು ಕೂಡ ಇದೆ. ಅಂದರೆ ಯೂಟ್ಯೂಬ್ಗೆ ಯೂಸ್ ಮಾಡೋ ಆಪ್ಷನ್ಸ್ಗಳೆಲ್ಲ ಇದೆ ನಿಮಗೆ, ಆ್ಯನಿಮೇಷನ್ಸ್ಗಳು. ಇನ್ನು ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಇದೆ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ಕಲರಲ್ಲಿ. ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ಥರ ಇದೆ. ಅಂದರೆ ನಾನು ವೀಡಿಯೋನ ಫುಲ್ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗ್ತಿಲ್ಲ. ನೋಡಿ, ವೀಡಿಯೋ ಚಿಕ್ಕದು ಮಾಡಿದ್ರೆ ನಿಮಗೆ ಬ್ಯಾಕ್ಗ್ರೌಂಡ್ ಯಾವ ಥರ ಬೇಕೋ ಎಲ್ಲ ಥರ, ಅಂದರೆ ನಂಬರ್ ಆಫ್ ಕಲರ್ಸ್ಗಳಿದೆ. ನೀವು ಯಾವ ಕಲರ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಿಮಗೆ ಬೇಕಾದ್ರೆ ನಿಮ್ಗೆ ಇಷ್ಟವಾದ ಕಲರ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಓಕೆ, ನನಗಿದು ಬೇಡ. ಇವಾಗ ನಾನು ಫುಲ್ ಸ್ಕ್ರೀನ್ ಇಟ್ಕೊತೀನಿ. ಇನ್ನೊಂದು ಫ್ರೆಂಡ್ಸ್, ನಿಮಗೆ ಇನ್ನೊಂದು ತೋರಿಸ್ಕೊಡ್ತೀನಿ ಈ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ. ನೋಡ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದರಲ್ಲಿ ಎಷ್ಟೊಂದು ಆಪ್ಷನ್ ಸಿಗುತ್ತೆ. ಅದರಲ್ಲಿ ಸ್ಪ್ಲಿಟ್ಸ್, ಅಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಬರುತ್ತಲ್ಲ ಟ್ರಾನ್ಸಾಕ್ಷನ್ ಎಫೆಕ್ಟ್ಸು, ಆ ರೀತಿ ಯಾವ ಥರ ಮಾಡೋದು ಅದೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಅದಕ್ಕೆ ಇದು ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಬೆಸ್ಟ್ ಎಡಿಟಿಂಗ್ ಆ್ಯಪ್ ಆಗಿದೆ.
ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಗೆ ಎಷ್ಟು ಸೆಕೆಂಡ್ಸ್ಗೆ ಬೇಕೋ ಅಷ್ಟು ಸೆಕೆಂಡ್ ಇಟ್ಕೊಂಡು ಇಲ್ಲಿ ಸ್ಪ್ಲಿಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಸ್ಪ್ಲಿಟ್ ಆಗಿದೆ. ಮತ್ತು ಸ್ಪೀಡ್ ಕೂಡ ಇದೆ. ಸ್ಪೀಡ್ ಅಂದರೆ ನೀವು ನಾರ್ಮಲ್ ಆಗೋದು ಸೆಟ್ ಮಾಡ್ಕೋಬೋದು, ಇಲ್ಲ ಅಂದರೆ ಕರ್ವ್ ಅಂತ ಇರುತ್ತೆ, ಅದು ಯೂಸ್ ಮಾಡ್ಕೊಂಡು ನೀವು ಹಿಂಗೆ ಇಲ್ಲಿ ಆಪ್ಷನ್ಸ್ಗಳಿದೆ ಎಷ್ಟೊಂದು ಮೌಂಟೇಜು, ಹೀರೋ, ಬುಲೆಟು, ಜಂಪ್ ಕಟ್ಟು, ಆ ಥರ ಎಲ್ಲ ನೀವು ಇದನ್ನೆಲ್ಲ ಯೂಸ್ ಮಾಡಿ ಓಪನ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಎಲ್ಲ ಯಾವ ರೀತಿ ಆ್ಯಪ್ ಚೆನ್ನಾಗಿದೆ ಅಂತ ನೀವೇ ಅನ್ಕೊತೀರ. ಮತ್ತು ಆ್ಯನಿಮೇಷನ್ಸ್ ಇದೆ ಫ್ರೆಂಡ್ಸ್. ಇದು ಆ್ಯನಿಮೇಷನ್ನಲ್ಲಿ ಇನ್ನೂ ಇದೆ. ಇನ್ನಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಆಪ್ಷನ್ಸ್ಗಳು ಸಿಗ್ತದೆ ನಿಮಗೆ ಆ್ಯನಿಮೇಷನ್ಸ್ಗಳು. ಮತ್ತು ಔಟಲ್ಲೂ ಕೂಡ, ಮತ್ತು ಕಾಂಬೋದಲ್ಲಿ ಮಾತ್ರ ಇನ್ನೂ ಇದಕ್ಕಿಂತ ಚೆನ್ನಾಗಿರೋ ಆ್ಯನಿಮೇಷನ್ಸ್ಗಳೆಲ್ಲ ಬರ್ತಿದೆ. ನೋಡ್ತಾ ಇರ್ಬೋದು ಸ್ವೇ ಔಟು, ಟ್ರೈನ್ 4, ಜೂಮ್ 2, ಬೌನ್ಸ್ 2, ಸ್ಪಿನ್ನಿಂಗು, ಮತ್ತು ಇದೇ ರೀತಿ ಎಷ್ಟೊಂದು ಆ್ಯನಿಮೇಷನ್ಸ್ಗಳು ಬರ್ತಾಯಿದೆ ನೋಡ್ಬೋದು. ಮತ್ತು 3D ಆ್ಯನಿಮೇಷನ್ಸ್ ಕೂಡ ಇದೆ ನೋಡಿ. 3D ಕಾರ್ಡ್ 1, ಕ್ಯೂಬ್ ಕೂಡ ಇದೆ. ಓಕೆ, ನೆಕ್ಸ್ಟು ಸ್ಟೈಲ್ ಅಂತ ಬರುತ್ತೆ ಆಪ್ಷನು. ಸ್ಟೈಲಲ್ಲಿ ನೀವು ವಿಡಿಯೋಗೆ ಅಂದರೆ ಈ ಇದು ಶೇಡ್ ಆಗುತ್ತಲ್ಲ ಫ್ರೆಂಡ್ಸ್, ಆ ರೀತಿ ಕಲರ್ ಕಾಂಬಿನೇಷನ್ಸ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಓಕೆ, ಇದು ಮಿಕ್ಕಿದೆಲ್ಲ ಏನಂತಕ್ಕೆ ನಿಮ್ಗೆ ಇಲ್ಲಿ ಬರ್ತಾಯಿಲ್ಲ ಅಂದರೆ ಇದು ವೀಡಿಯೋ ಹಾಕ್ಕೊಂಡಿರೋದ್ರಿಂದ ನಿಮಗೆ ಇದು ಬರ್ತಾಯಿಲ್ಲ. ಫೋಟೋಸಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಈ ಆಪ್ಷನ್ಸ್ಗಳೆಲ್ಲ ಸಿಗುತ್ತೆ. ಓಕೆ, ನೆಕ್ಸ್ಟ್ ತೋರಿಸ್ಕೊಡ್ತಿದ್ದೀನಿ. ಇದು ಡಿಲೀಟ್. ನಿಮಗೆ ಈ ವಿಡಿಯೋ ಬೇಡ ಅಂತ ನೋಡಿ, ನನಗೆ ಸಾಕು ಈ ವಿಡಿಯೋ ಬೇಡ, ಅದಕ್ಕೆ ಡಿಲೀಟ್ ಮಾಡ್ತಾಯಿದ್ದೀನಿ. ಮತ್ತು ಫ್ರೆಂಡ್ಸ್ ಇನ್ನೂ ಒಂದು ನಿಮಗೆ ತೋರಿಸ್ಕೊಡ್ತೀನಿ, ಚೇಂಜ್ ವಾಯ್ಸ್. ಇದು ಏನಪ್ಪ ಅಂದರೆ ನೀವು ವಾಯ್ಸ್ ರೆಕಾರ್ಡ್ ಮಾಡ್ತಾ ಇರ್ತೀರ. ವಾಯ್ಸ್ ರೆಕಾರ್ಡಲ್ಲಿ ನಿಮ್ಮದು ಪಕ್ಕದಲ್ಲಿ ಇರೋ ಬ್ಯಾಕ್ಗ್ರೌಂಡ್ ಎಲ್ಲ ನಾಯ್ಸ್ ಬರ್ತಾ ಇರುತ್ತೆ, ಅದನ್ನು ಎಲ್ಲ ರಿಮೂವ್ ಮಾಡಿ ನೀಟಾಗಿ ಕ್ಲಾರಿಟಿ ವಾಯ್ಸು ನಿಮಗೆ ಮಾಡಿ ಕೊಡುತ್ತೆ. ಇದು ಕೂಡ ಐಸೋಲೇಟ್ ವಾಯ್ಸು. ಇದು ಸೇಮ್ ರಿಲೇಟೆಡ್ ಅಂದರೆ ನಿಮಗೆ ವಾಯ್ಸ್ ಬೇಕಂದರೆ ವಾಯ್ಸ್ ಇಟ್ಕೋಬೋದು. ಅಕಸ್ಮಾತ್ ನಿಮಗೆ ವಾಯ್ಸ್ ರೆಕಾರ್ಡ್ ಆಗಿರೋದು ಬೇಡ ನನಗೆ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಅಂದರೆ ಬೇಕಾದ್ರೆ ರಿಮೂವ್ ಮಾಡ್ಕೋಬೋದು. ಓಕೆ, ಇದು ಕ್ಯಾಮ್ರಾ ಟ್ರ್ಯಾಕಿಂಗು ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆ. ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಈ ಥರ ಕ್ಯಾಮ್ರಾ ಟ್ರ್ಯಾಕಿಂಗ್ ಆ್ಯನಿಮೇಷನ್ ಯೂಸ್ ಮಾಡ್ಕೊಂಡು ಎಷ್ಟೊಂದು ವ್ಯೂಸ್ಗಳು ತೊಗೊತಿದ್ದಾರೆ. ಇದ್ರದ್ದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನು ವ್ಯಾಲ್ಯೂಮ್ ಫ್ರೆಂಡ್ಸ್, ಇದ್ರದ್ದು ವ್ಯಾಲ್ಯೂಮ್ನ ನೀವು ಜಾಸ್ತಿ ಮಾಡ್ಕೋಬೋದು. ನಿಮಗೆ ಎಷ್ಟು ಬೇಕಂದರೆ 100 ಬೇಕಾ, 50% ಬೇಕಾ, 200% ಬೇಕಾ, ಅದೆಲ್ಲ ನೀವು ರೈಸ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಸಾಂಗ್ನ ಪ್ಲೇ ಮಾಡ್ತಾಯಿಲ್ಲ, ಯಾಕಂದರೆ ಕಾಪಿರೈಟ್ ಬರುತ್ತೆ ಯೂಟ್ಯೂಬಲ್ಲಿ, ಅದಕ್ಕೋಸ್ಕರ. ಮತ್ತು ಸಾರಿ ಫ್ರೆಂಡ್ಸ್, ಇದು ಟ್ರಾನ್ಸ್ಫಾರ್ಮ್ ಅಂತ. ಇಲ್ಲಿ ನೀವು ವೀಡಿಯೋನ ಕ್ರಾಪ್ ಮಾಡ್ಕೋಬೋದು. ಮತ್ತು ಮಿರರ್ ಅಂದರೆ ಇದು ವೀಡಿಯೋ ರಿಫ್ಲೆಕ್ಟ್ ಮಾಡ್ಕೋಬೋದು. ಇನ್ನೊಂದು ರೊಟೇಟ್ ಮಾಡ್ಕೋಬೋದು. ಓಕೆ, ಆಟೋ ಫ್ರೇಮ್. ಇದು ಗೊತ್ತಲ್ಲ ಫ್ರೆಂಡ್ಸ್, ಆಟೋ ಫ್ರೇಮ್ ಅಂದರೆ ನೀವು ಪರ್ಟಿಕ್ಯುಲರಾಗಿ ಇಷ್ಟು ವಿಡಿಯೋ ಒಂದು ಫೋಟೋ ತೊಗೊಂಡು ನೋಡಿ. ಈಗ ಇದು ತೋರಿಸ್ತೀನಿ ನಿಮಗೆ. ಈ ರೀತಿ ಇದೆ ನಿಮಗೆ. ಇದು ಫುಲ್ ಸ್ಕ್ರೀನ್ ಬೇಕು ನನಗೆ, ಅದಕ್ಕೋಸ್ಕರ ಇದು ಮಾಡಿದ್ರೆ ನೋಡ್ತಾ ಇರ್ಬೋದು. ಇಲ್ಲಿ ಇಮೇಜ್ ಸ್ಟೆಬಿಲೈಸೇಷನ್ನು ಯಾವ ರೀತಿ ಬೇಕೋ, ಇಲ್ಲಿ ನಾರ್ಮಲ್ ಬೇಕಾ, ಸ್ಟೇಬಲ್ ಬೇಕೋ, ಫ್ಲೆಕ್ಸಿಬಲ್ ಬೇಕೋ ಎಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಕ್ಯಾಮ್ರಾ ಮೂವಿಂಗ್ ಸ್ಪೀಡ್ ಬಂದು ಇಲ್ಲಿ ತೋರಿಸ್ತಿರುತ್ತೆ, ಫಾಸ್ಟ್ ಬೇಕಾ, ಸ್ಲೋ ಬೇಕಾ, ನಾರ್ಮಲ್ ಬೇಕಂತ. ಅದು ನೀವು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನೀವು ಯೂಸ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅಂತ. ಸೊ ಇದು ಅಷ್ಟೊಂದು ಯೂಸ್ ಆಗೋಲ್ಲ ಫ್ರೆಂಡ್ಸ್ ಇದು. ಇನ್ನು ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇದೆ ಫ್ರೆಂಡ್ಸ್. ಇದು ಯಾವ ರೀತಿ ಅಂದರೆ ನಿಮಗೆ ಯಾವ್ದಾದ್ರು ಈ ಬ್ಯಾಕ್ಗ್ರೌಂಡು ಬ್ಯಾಡ್ದಿರೋದನ್ನೆಲ್ಲ ರಿಮೂವ್ ಮಾಡಬೇಕಂದ್ರೆ ಇದನ್ನು ರಿಮೂವಲ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗುತ್ತೆ. ಒಂದು ಪರ್ಸನ್ ಮಾತ್ರ ನಿಂತ್ಕೊಂಡಿರುತ್ತೆ, ಅಂದರೆ ಪರ್ಸನ್ ಹಿಂದ್ಗಡೆ ಇರೋ ಬ್ಯಾಕ್ಗ್ರೌಂಡ್ ಎಲ್ಲ ಒಂದು ರಿಮೂವ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕಸ್ಟಮ್ ರಿಮೂವ್ ಅಂದರೆ ನೀವು ಯಾವ್ದಾದ್ರು ಒಂದು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಇರಲಿ, ಜಸ್ಟ್ ಬಾಡಿ ಮಾತ್ರ ಎರೇಸ್ ಮಾಡಬೇಕಂದ್ರೆ ಕಸ್ಟಮ್ ರಿಮೂವ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಮೂವ್ ಮಾಡ್ಕೋಬೋದು. ಇನ್ನು ಕ್ರೋಮಾಕಿ, ಇದು ಗೊತ್ತಲ್ಲ ನಿಮಗೆ, ಗ್ರೀನ್ ಸ್ಕ್ರೀನು. ಯೂಟ್ಯೂಬ್ಗೆಲ್ಲ ವೀಡಿಯೋ ಮಾಡ್ಬೇಕಾದ್ರೆ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ಕೊತಾರಲ್ಲ, ಆ ಗ್ರೀನ್ ಸ್ಕ್ರೀನ್ ಇರೋದೆಲ್ಲ ಜಸ್ಟ್ ನಾರ್ಮಲಾಗಿ ಈ ರೀತಿ ಆಗಬೇಕಂದ್ರೆ ತೋರಿಸ್ಕೊಡ್ತೀನಿ ನಿಮಗೊಂದು ಎಕ್ಸಾಂಪಲ್ಲು. ಓಕೆ ಫ್ರೆಂಡ್ಸ್, ಇಲ್ಲಿ ಗ್ರೀನ್ ಸ್ಕ್ರೀನ್ ಇದು ಸಿಕ್ಕಿದೆ ನೋಡಿ. ಇದನ್ನು ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ಬಂದು ಏನಿಲ್ಲ, ನೀವು ಬ್ಲೆಂಡಿಂಗ್ ನೋಡಿ. ನಿಮಗೆ ಬ್ಲೆಂಡಿಂಗ್ ಮೇಲೆ ಬಂದರೆ ನಿಮಗೆ ಎಷ್ಟೊಂದು ಆಪ್ಷನ್ಗಳು ಸಿಗುತ್ತೆ. ಸೊ ಇದೆಲ್ಲ ನಿಮಗೆ ಅಷ್ಟು ಪರ್ಫೆಕ್ಟಾಗಿಲ್ಲ, ಸರಿನಾ? ಅದಕ್ಕೋಸ್ಕರ ನಿಮಗೆ ತೋರಿಸ್ತೀನಿ ಕ್ರೋಮಾಕಿ ಯೂಸ್ ಮಾಡೋದು ಯಾವ ರೀತಿಯಪ್ಪ ಅನ್ಕೊಟ್ಟಲ್ಲಿ. ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಬನ್ನಿ, ಕ್ರೋಮಾಕಿ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಇಲ್ಲಿ ಸರ್ಕಲ್ ಕಾಣಿಸ್ತಿದೆ ನಿಮಗೆ. ಆ ಸರ್ಕಲ್ ಮೇಲೆ ನಿಮ್ಗೆ ಎಲ್ಲಿಗೆ ಯಾವ ಪಾಯಿಂಟಲ್ಲಿ ಅಂದರೆ ಕಲರ್ ಹೋಗಿಸ್ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ಇಂಟೆನ್ಸಿಟಿ ಇದೆಯಲ್ಲ, ಇಂಟೆನ್ಸಿಟಿ ಮೇಲೆ ಫುಲ್ ಕೊಟ್ಕೊಂಡ್ರೆ ಆ ಇಮೇಜ್ ಅಂದರೆ ಗ್ರೀನ್ ಸ್ಕ್ರೀನ್ ಇರೋದೇ ಮಾಯ ಆಯಿತು. ನೋಡ್ತಾ ಇರ್ಬೋದು ಹೆಂಗಿಷ್ಟು ಚೂರು
ಸ್ಯಾಡೋ ಇಲ್ದಿರೆ ಕ್ಲಿಯರಾಗಿ ರಿಮೂವ್ ಆಗಿದೆ ಅಂತ. ಓಕೆ, ಇದು ಡಿಲೀಟ್ ಮಾಡ್ತಾಯಿದ್ದೀನಿ ನಾನು, ಇದು ನನಗೆ ಯೂಸ್ ಇಲ್ಲ ಈಗ. ಇನ್ನು ನೆಕ್ಸ್ಟು ಎಫೆಕ್ಟ್. ಓಕೆ, ಒನ್ ಮಿನಿಟ್ ಫ್ರೆಂಡ್ಸ್. ಓಕೆ, ಇಲ್ಲಿ ತೋರಿಸ್ಕೊಡ್ತಾ ಇದೆಯಲ್ಲ ನಿಮಗೆ ರಿಮೂವ್ ಬ್ಯಾಕ್ಗ್ರೌಂಡ್ ಆಯಿತು. ಓವರ್ ಇಲೆ ಅಂದರೆ ನೀವು ಎಷ್ಟೊಂದು ಮಲ್ಟಿಪಲ್ ಆಫ್ ಲೇಯರ್ಗಳನ್ನ ಎಡಿಟ್ ಮಾಡ್ತಾ ಇರ್ತೀರ. ನಿಮಗೆ ಇವಾಗ ಇದು ನೋಡಿ ತೋರಿಸ್ಕೊಡ್ತೀನಿ. ಕೆಳಗೆ ಇರೋದು ಮೇಲೆ ಬರಬೇಕಂದ್ರೆ ಇದು ಓವರ್ ಇಲೆ ಆಪ್ಷನ್ ಯೂಸ್ ಆಗುತ್ತೆ. ಇದು ಬೇಸಿಕ್ ಫ್ರೆಂಡ್ಸ್, ಇದು ಗೊತ್ತಲ್ಲ ನಿಮಗೆ. ಅಂದರೆ ವಿಡಿಯೋನ ಪಕ್ಕ ಆ ಕಡೆ ಈ ಕಡೆ ಜರಗಿಸ್ಬೇಕಂದ್ರೆ ಇದು ಯೂಸ್ ಆಗುತ್ತೆ ನಿಮಗೆ. ಇನ್ನು ಫಿಲ್ಟರ್ಸ್ ಗೊತ್ತಲ್ಲ, ಎಷ್ಟೊಂದು ಫಿಲ್ಟರ್ಸ್ಗಳಿದೆ, ನೀವು ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಕಲರ್ ಅಡ್ಜಸ್ಟ್ ಎಲ್ಲ ಮಾಡ್ಕೋಬೋದು. ಬ್ರೈಟ್ನೆಸ್ಸು, ಸ್ಯಾಚುರೇಷನ್ಸು ಮತ್ತು ವಿಡಿಯೋ ಗ್ರಾಫಿಕ್ಸ್ನೆಲ್ಲ ಇಲ್ಲಿ ಇನ್ಕ್ರೀಸ್ ಮಾಡ್ಕೋಬೋದು ನೀವು. ಓಕೆ, ಇದೆಲ್ಲ ನಿಮಗೆ ನೆಕ್ಸ್ಟು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದು ಎಂತಕ್ಕೆ ಯೂಸ್ ಮಾಡ್ತಾರೆ, ಇದೆಲ್ಲ ಈ ಆಪ್ಷನ್ಸ್ಗಳು ಎಂತಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಇಲ್ಲಿ ವಿಡಿಯೋ ಲೆಂತಿ ಆಗಿದೆ. ಆಗುತ್ತೆ ಅಂತ ನಾನು ನಿಮಗೆ ಮೇನ್ ಆಪ್ಷನ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಆಡಿಯೋ ಆಯ್ತು. ಈಗ ಟೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಟೆಕ್ಸ್ಟಲ್ಲಿ ಇಲ್ಲಿ ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ನಿಮ್ಮ ಪರ್ಟಿಕ್ಯುಲರ್ ಲಿರಿಕ್ಸ್ ಎಡಿಟ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಈ ಥರ ಮಾಡ್ಬೋದು. ಇಲ್ಲಿ ಫಾಂಟ್ಸ್ಗಳು ನೋಡ್ತಾ ಇರ್ಬೋದು. ಇಲ್ಲಿ ಯಾವ ರೀತಿ ಬೇಕಾದರೂ ಇಲ್ಲಿ ಫಾಂಟ್ಸ್ಗಳು ಡೌನ್ಲೋಡ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಬರೀ ಇಂಗ್ಲೀಷ್ ಫಾಂಟ್ಸ್ಗಳೇ ಇದೆ. ನಿಮಗೆ ಕನ್ನಡ ಫಾಂಟ್ಸ್ಗಳು ಬೇಕಂದರೆ ಯಾವ ಥರ ಆ್ಯಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಆ್ಯಡ್ ಐಕಾನ್ ಇದೆಯಲ್ಲ, ಅದು ಆ್ಯಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಫೈಲ್ ಓಪನ್ ಆಗುತ್ತೆ. ಅಂದರೆ ಅಪ್ಲೋಡ್ ಫೈಲ್ ಅಂತ ಇರುತ್ತೆ. ಇಲ್ಲಿ ಓಪನ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಫೈಲ್ ಅಂದರೆ ನೀವು ಡೌನ್ಲೋಡ್ ಆಗಿರುತ್ತಲ್ಲ ಆ ಫೋಲ್ಡ್ರ್ ಓಪನ್ ಆಗುತ್ತೆ. ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಅಂತ ಹೊಡೆದ್ರೆ ಆ ಫಾಂಟ್ ಬಂದು ಇಲ್ಲಿ ಆ್ಯಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸ್ಟೈಲ್ ಅಂತ ಬಂದರೆ ಇದು ಫಾಂಟದ್ದು ಕಲರ್ ಚೇಂಜ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಇಲ್ಲಿ ಎಷ್ಟೊಂದು ಕಲರ್ಸ್ಗಳಿದೆ. ನೀವು ಯಾವ ಥರ ಬೇಕಾದರೂ ಕಲರ್ನ ಆ್ಯಡ್ ಮಾಡ್ಬೋದು. ಇನ್ನು ಎಫೆಕ್ಟ್ ಅಂತ ಬಂದರೆ ಇನ್ನೊಂದು ಫ್ರೆಂಡ್ಸ್, ಆ ಸ್ಟೈಲಲ್ಲೇ ನೋಡ್ತಾ ಇರ್ಬೋದು, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ಸ್ಟ್ರೋಕ್ ಇದೆ, ಗ್ಲೋ ಇದೆ, ಬ್ಯಾಕ್ಗ್ರೌಂಡ್ ಇದೆ, ಇದಕ್ಕೆ ಸ್ಯಾಡೋ, ಕರ್ವು, ಸ್ಪೇಸಿಂಗ್ ಎಲ್ಲ ಇಲ್ಲೇ ಆಪ್ಷನ್ಸ್ಗಳಿದೆ, ನೀವು ಯೂಸ್ ಮಾಡ್ಕೋಬೋದು. ಮತ್ತು ಎಫೆಕ್ಟ್ ಅಂತ ಬಂದರೆ ಇಲ್ಲಿ ಗ್ಲೋಯಿಂಗ್ ಎಫೆಕ್ಟ್ಸ್ಗಳೆಲ್ಲ ಸಿಗುತ್ತೆ. ಇನ್ನು ಆ್ಯನಿಮೇಷನ್ ನೋಡ್ಬೋದು. ಇಲ್ಲಿ ಆ್ಯನಿಮೇಷನಲ್ಲಂತೂ ಇನ್ನೂ ತುಂಬಾ ಟ್ರೆಂಡಿಂಗ್ ಆಗಿರೋವಂಥ ಆ್ಯನಿಮೇಷನ್ಸ್ಗಳು ಇಲ್ಲಿದೆ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ಬೋದು ಒಂದೊಂದು ಆ್ಯನಿಮೇಷನ್ಸ್ಗಳೆಲ್ಲ ಯಾವ ರೀತಿ ಮಾಡಿರ್ತಾರೆ ಅಂದರೆ ಅದು ಈ ಆ್ಯಪಲ್ಲೇ ಎಡಿಟ್ ಮಾಡಿರ್ತಾರೆ. ನೋಡ್ತಾ ಇರ್ಬೋದು. ನಿಮಗೆ VPN ಕನೆಕ್ಟ್ ಮಾಡ್ಕೊಂಡ್ರೆ ಈ ಥರ ಆಪ್ಷನ್ಸ್ಗಳೆಲ್ಲ ಸಿಗುತ್ತೆ, ಅಂದರೆ ಆ್ಯನಿಮೇಷನ್ಸ್ಗಳು. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ತೋರಿಸ್ತೀನಿ. ಇದು ಓವರ್ ಇಲ್ಲೇ ಆಪ್ಷನ್ ಎಂತಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಯೂಟ್ಯೂಬ್ಗೆ ವೀಡಿಯೋ ಮಾಡ್ತಿದ್ದೀರ ಅಂದ್ಕೊಳ್ಳಿ. ಆ ವೀಡಿಯೋಗೆ ಇವಾಗ ಒಂದು ಲೈಕ್ ಮಾಡಿ ಅಂತ ಕೇಳ್ತೀರ. ಆ ಲೈಕ್ ಮಾಡಿ ಅಂತ ಕೇಳ್ತಿರಲ್ಲ, ಇಲ್ಲಿ ಪ್ಲಸ್ ಐಕನ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ವೀಡಿಯೋ ಇದ್ರ ಪಕ್ಕನೇ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ಓವರ್ ಇಲ್ಲೇ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಆ್ಯಡ್ ಓವರ್ ಇಲ್ಲೇ ಅಂತ ಇದೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಕಾಗಿರೋಂಥ ಫೋಟೋಗಳನ್ನ ನೀವು ನೋಡಿ. ನಾನು ಸದ್ಯಕ್ಕೆ ಯಾವುದೋ ಒಂದು ತೋರಿಸ್ಕೊಡ್ತೀನಿ, ಡೆಮೋಗಷ್ಟೇ ಇದು. ನೋಡಿ ಇಲ್ಲಿ ಬಂತು. ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ಎಫೆಕ್ಟ್ ಹೇಳಿದ್ನಲ್ಲ ಫ್ರೆಂಡ್ಸ್, ಅದೇ ಇದು. ಈ ವಿಡಿಯೋಗೆ ಏನಾದರೂ ಎಫೆಕ್ಟ್ ಹಾಕಬೇಕಂದ್ರೆ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಎಷ್ಟೊಂದು ಎಫೆಕ್ಟ್ಸ್ಗಳಿದೆ, ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಲೆನ್ಸ್ ಇದೆ, ನೈಟ್ ಕ್ಲಬ್ ಇದೆ, 2024 ಇಯರ್ದು ಅಂದರೆ ಈ ಫ್ರೇಮ್ಸ್ಗಳೆಲ್ಲ ಇರುತ್ತೆ. ಲೈಟ್ ಎಫೆಕ್ಟ್ ಇದೆ, ಸ್ಟಾರು, ರೆಟ್ರೋ, TV, ಡಾರ್ಕ್, ಗ್ಲಿಚ್ಚು ಎಲ್ಲ ಥರ ಇದೆ. ಮತ್ತು ಬಾಡಿ ಎಫೆಕ್ಟ್ ಅಂದರೆ ಅದೇ ಎಲ್ಲ, ಇದು ಆಲ್ಮೋಸ್ಟು ಆ್ಯನಿಮೇಷನ್ಸ್ ಎಫೆಕ್ಟ್ಗಳೇ ರಿಲೇಟೆಡು. ಇನ್ನು ನೆಕ್ಸ್ಟು ಆಸ್ಪೆಕ್ಟ್ ರೇಷಿಯೋ, ಇದು ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆ. ನೋಡಿ, ಈಗ ನಾನು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಹಾಕೋದಕ್ಕೋಸ್ಕರ ಇದು ಫುಲ್ ಸ್ಕ್ರೀನ್ ಇಟ್ಕೊಂಡಿದ್ದೀನಿ, ಅಂದರೆ 9:16. ಇದೇ ರೀತಿ ಯೂಟ್ಯೂಬ್ಗೆ ಮಾಡಬೇಕಂದ್ರೆ 16:9 ಇಲ್ಲೇ ಆಪ್ಷನ್ಸ್ಗಳು ತೋರಿಸ್ತಿರುತ್ತೆ, ನೀವು ಆರಾಮಾಗಿ ಸೆಟ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಸ್ಟಿಕ್ಕರ್ ಗೊತ್ತಿರೋದೇ ಆಲ್ಮೋಸ್ಟು. ನೋಡ್ತಾ ಇರ್ಬೋದು, ನಾನು ಹೇಳಿದ್ನಲ್ಲ ಯೂಟ್ಯೂಬ್ಗೆ ಯೂಸ್ ಮಾಡ್ತೀರಾ ಅಂದರೆ ಆ್ಯಪ್ ಬೆಸ್ಟು. ಯಾಕಂದರೆ ಪರ್ಟಿಕ್ಯುಲರ್ ಎಡಿಟಿಂಗ್ ಚಾನಲ್ಗೆ ಇದು ಯೂಸ್ ಆಗುತ್ತೆ. ಯಾಕಂದರೆ ಇಲ್ಲೆಲ್ಲ ಆ್ಯನಿಮೇಷನ್ಸ್ಗಳು ತೋರಿಸ್ಬೇಕಾಗುತ್ತೆ. ಅಂದರೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಲೈಕ್ ಮಾಡಿ ಅಂತೆಲ್ಲ ತೋರಿಸ್ಬೇಕಲ್ಲ, ಅದಕ್ಕೆ ಡೈರೆಕ್ಷನ್ಸ್ಗಳೆಲ್ಲ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಸಬ್ಸ್ಕ್ರೈಬ್ ಬಟನ್ಸ್ ಕೂಡ ಎಲ್ಲ ಇಲ್ಲೇ ಇದೆ. ಮತ್ತು ವಾಯ್ಸ್ ಓವರ್ದು ಏನಂತಾರೆ ಸೌಂಡ್ ಎಫೆಕ್ಟ್ಸ್ ಕೂಡ ಇಲ್ಲೇ ಇದೆ, ನೋಡ್ತಾ ಇರ್ಬೋದು. ಓಕೆ, ಇಷ್ಟು ಫ್ರೆಂಡ್ಸ್. ಇದರಲ್ಲಿ ಇನ್ನೂ ಎಷ್ಟೊಂದು ಆಪ್ಷನ್ಸ್ಗಳಿದೆ. ಸೊ ಇದನ್ನು ನಾನು ನೆಕ್ಸ್ಟ್ ಪಾರ್ಟ್ 2 ಮಾಡ್ತೀನಿ ನಿಮಗೆ, ಯಾಕಂದರೆ ವಿಡಿಯೋ ಫುಲ್ ಲೆಂತಿ ಆಗಿದೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಇಲ್ಲಿವರೆಗೂ ಯಾರ್ಯಾರು ನೋಡಿದ್ರು ವಿಡಿಯೋನ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.
ಥ್ಯಾಂಕ್ಸ್ ಫಾರ್ ವಾಚಿಂಗ್.